ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ವಿವಾಹವಾದ ಸಮಯದಲ್ಲಿ ಭಾರತೀಯ ವಧುವಿನ ಮನದಾಳನ ಗೊಂದಲಗಳಿವು. ಒಂದು ಹೆಣ್ಣಿಗೆ ತನ್ನ ವಿವಾಹವಾದ ಸಂದರ್ಭದಲ್ಲಿ ಮೂಡುವಂತಹ ಪ್ರಶ್ನೆ ಹಾಗೂ ಗೊಂದಲದ ಬಗ್ಗೆ ನಿಮಗೆ ಕಲ್ಪನೆ ಇದೆಯಾ? ಲೇಖನದಲ್ಲಿ ಮಾಹಿತಿ ನೋಡೋಣ. ಇಲ್ಲಿ ನಾವು ವಿವಾಹ ಎಂಬುದು ಕೇವಲ ಸಮಾರಂಭವಲ್ಲ, ಬದಲಾಗಿ ಹೊಸ ಹೊಸ ಸಂಬಂಧಗಳನ್ನು ಬೆಸೆಯಲು ಪ್ರಾರಂಭವಾಗುವ ದಿನ. ವೈವಾಹಿಕ ಜೀವನ ಪ್ರವೇಶಿಸುವಾಗ ವಧುವಿಗೆ ಸಂಬಂಧಗಳ ಕುರಿತು ಹಿಂಜರಿಕೆ, ಒಲವು, ನಾಚಿಕೆಗಳ ಸಮ್ಮಿಶ್ರಣವೇ ಸೃಷ್ಟಿಯಾಗಬಹುದು. ಹೊಸ ಜೀವನ, ಹೊಸ ಸಂಬಂಧಿಕರನ್ನು ಹೊಂದಿಕೊಳ್ಳುವುದಕ್ಕೆ ಸ್ವಲ್ಪ ಸಮಯ ಬೇಕಾಗಬಹುದು. ಗಂಡನ ಮನೆಯ ಆಚಾರ ವಿಚಾರ, ಏನು ಮಾಡಬೇಕು, ಏನು ಮಾಡಬಾರದು ಎಂಬ ಅನೇಕ ಗೊಂದಲ ಹಾಗೂ ಚಡಪಡಿಕೆಗಳು ತಲೆಯಲ್ಲಿ ಹೂಳುವಂತೆ ಕಾಡುತ್ತಿರುತ್ತದೆ. ಈ ಸಮಯದಲ್ಲಿ ಆಕೆಯ ಭಾವನೆಯನ್ನು ಸರಿಯಾಗಿ ಆಲಿಸಿ ಸರಿಯಾದ ಸೂಚನೆ ಹಾಗೂ ಧೈರ್ಯ ಕೇಳುವುದು ಅತಿ ಮುಖ್ಯವಾದದ್ದು. ಹಾಗಾದರೆ ನವವಧುವಿನ ಮನಸ್ಸಿನಲ್ಲಿ ಕಾಡುವ ಅನೇಕ ಪ್ರಶ್ನೆಗಳು ಯಾವ್ಯಾವು ಗೊತ್ತಾ? ಯಾರನ್ನು ಹೇಗೆ ಸಂಬೋಧಿಸಬೇಕು? ನಮ್ಮ ಭಾರತೀಯರು ಸಂಪ್ರದಾಯವಾದಿಗಳು, ಸಂಬಂಧಗಳಿಗೆ ಸಾಕಷ್ಟು ಮೌಲ್ಯ ನೀಡುವ ತಮ್ಮ ಭಾರತೀಯರು ಯಾವುದೇ ಕಾರಣಕ್ಕೂ ಸಂಬಂಧಗಳನ್ನು ಬಿಟ್ಟು ಕೊಡುವ ಮಾತೇ ಬರುವುದಿಲ್ಲ. ಹೀಗಿರುವಾಗ ವಧುವಿಗೆ ಮೊಟ್ಟ ಮೊದಲಿಗೆ ಗೊಂದಲ ಉಂಟಾಗುವುದೇ ಇಲ್ಲಿ. ಯಾರನ್ನು ಹೇಗೆ ಸಂಬೋಧಿಸಬೇಕು? ಇವರಿಗೆ ನನಗೆ ಯಾವ ರೀತಿಯ ಸಂಬಂಧ ಉಂಟಾಗಬಹುದು? ಗಂಡನ ಮನೆಯವರನ್ನು ಹೇಗೆ ಸ್ವಾಗತಿಸಬೇಕು ಎಂಬ ಅನೇಕ ಗೊಂದಲಗಳು ಉದ್ಭವಿಸುತ್ತವೆ. ವಿಶ್ರಾಂತಿಯ ಬಗ್ಗೆ ಗೊಂದಲ. ವಿವಾಹವಾದ ಪೂರ್ವ ತಾಯಿಯ ಮನೆಯಲ್ಲಿ ಸ್ವತಂತ್ರವಾಗಿ ತನ್ನ ಇಚ್ಛೆಯಂತೆ ಓಡಾಡಿಕೊಂಡು ಇರುವ ಹೆಣ್ಣು ಮಗಳು ವಿವಾಹ ನಂತರ ಗಂಡನ ಮನೆಯಲ್ಲಿ ಹೇಗಿರಬೇಕು? ತನ್ನ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯ ಕಾರಣ ಸ್ವಲ್ಪ ಸಮಯದವರೆಗೆ ವಿಶ್ರಾಂತಿ ಪಡೆಯಬಹುದೇ? ಮಧ್ಯಾಹ್ನದ ಸಮಯದಲ್ಲಿ ಮಲಗಬಹುದೇ ಎಂಬ ಪ್ರಶ್ನೆಗಳು ಅವಳಿಗೆ ಹಾಕಿಕೊಳ್ಳುತ್ತಾಳೆ. ತಂದೆ ತಾಯಿಯ ಮನೆಯಲ್ಲಿ ತನಗೆ ಯಾವುದೇ ಅಪ್ಪಣೆಗಳ ಅವಶ್ಯಕತೆ ಇರುವುದಿಲ್ಲ. ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸಿದ ಸಾಕು. ಆದರೆ ವಿವಾಹವಾದ ಮೇಲೆ ಹಾಗಲ್ಲ. ಹೊರಗೆ ಹೋಗುವಾಗ ಮನೆಯ ಸದಸ್ಯರ ಹಾಗೂ ಗಂಡನ ಅಪ್ಪಣೆಯನ್ನು ಕೇಳಬೇಕು. ಅವರ ಒಪ್ಪಿಗೆಯ ಮೇರೆಗೆ ತನ್ನ ಕಾರ್ಯವನ್ನು ಸುಸೂತ್ರವಾಗಿ ಯೋಜಿಸಬಹುದು. ಅದರಲ್ಲೂ ವಿವಾಹವಾದ ಸಮಯದಲ್ಲಿ ಏಕಾಂಗಿಯಾಗಿ ಓಡಾಡುವ ಹಾಗಿಲ್ಲ. ಜಿರಳೆಗಿಂತ ಕೂಡ ಆರೋಗ್ಯ ಹಾಳಾಗಬಹುದು. ಕೇರ್ಲೆಸ್ ಮಾಡಬೇಡಿ. ಆಶೀರ್ವಾದಗಳು. ವಿವಾಹವಾದ ನಂತರ ಗಂಡನ ಮನೆಯ ಸಂಬಂಧಿಕರಲ್ಲಿ ಯಾರ ಆಶೀರ್ವಾದ ತೆಗೆದುಕೊಳ್ಳಬೇಕು? ಗಂಡ ಪರಿಚಯ ಮಾಡಿಸುತ್ತಿರುವ ಯಾರು? ಹೆಣ್ಣಿನ ಮನೆಯಲ್ಲಿ ಆಚಾರ ವಿಚಾರಕ್ಕೂ ಗಂಡಿನ ಮನೆಯಲ್ಲಿ ಆಚಾರ ವಿಚಾರಕ್ಕೂ ಬಹಳಷ್ಟು ವಿವಾಹವಾದ ಸಂದರ್ಭದಲ್ಲಿ ನಡೆಸುವ ಪದ್ಧತಿಗಳಿಗೆ ಬಗ್ಗೆ ವಧುವಿಗೆ ಗೊಂದಲ ಮೂಡಬಹುದು. ಸಂಸಾರದಲ್ಲಿ ಖುಷಿಯಾಗಿರಬೇಕು ಅಂದರೆ ನಿಮ್ಮಿಬ್ಬರ ಹೇಗಿರಬೇಕು? ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಿಕೆ. ನವವಿವಾಹಿತೆಯರು ಮದುವೆಯಾದ ಕುಟುಂಬದ ಸದಸ್ಯರಾಗಿದ್ದರೂ ಕೂಡ ಒಂದು ವಿಷಯಕ್ಕೆ ಕುರಿತಂತೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದೇ ಎಂಬ ಪ್ರಶ್ನೆ ಅವಳಲ್ಲಿ ಮೂಡುತ್ತದೆ. ಅದರಿಂದ ಉಂಟಾಗುವ ಒಳ್ಳೆಯ ಹಾಗೂ ಕೆಟ್ಟ ಪರಿಣಾಮಗಳಿಗೆ ಅವುಗಳು ಸಿದ್ಧಳಾಗಿರಬೇಕು. ಫ್ರೆಂಡ್ಸ್, ಅರ್ಥ ಆಯ್ತಾ ನಿಮಗೆ ಈ ಸ್ಟೋರಿ? ಒಂದು ವೇಳೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ನೀವು ಕೇಳಿ ಅರ್ಥ ಮಾಡಿಕೊಳ್ಳಿ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.